ನಾಯಿತನ ಬೇಡಲವೋ ಕೆಡದಿರು ಬಾಯಿ ಹುಳುವುದು ಬಯಲ ನುಡಿದಡೆ ನಾಯಿತನ ಬೇಡಲವೋ ಕೆಡದಿರು ರಾಯರಂಗನೆ ಕಳುಹೆ ಬಂದನು ಮಧುವ ತರಲೆಂದು ಸಾಯಬೇಕೆ ಹಸಿದ ಶೂಲವ ಹಾಯಿ ಹೋಗೆನೆ ಸಾಯಬೇಕೆ ಹಸಿದ ಶೂಲವ ಹಾಯಿ ಹೋಗೆನೆ ನಿನ್ನ ಬೈಗಳು ನೋಯಿಸುವವೇ ನಿನ್ನ ಬೈಗಳು ನೋಯಿಸುವವೇ ತನ್ನ ನೆನುತವೆ ತುಡುಕಿದನು ಸತಿಯ ನಿನ್ನ ಬೈಗಳು ನೋಯಿಸುವವೇ ತನ್ನ ನೆನುತವೆ ತುಡುಕಿದನು ಸತಿಯ ದ್ರೌಪದಿಗೆ ವಿಪರೀತ ಕೋಪ ಬಂದು ಅವಳು ಹೇಳ್ತಾಳೆ, ಬಾಯಿ ಹುಳುವುದು ಬಯಲ ನುಡಿದೊಳೆ ನಾಯಿತನ ಬೇಡೆಲವೋ ಕೆಳದಿರು ರಾಯನಂಗನೆ ಕಳುಹೆ ಬಂದೆನು ಮಧುವ ತರಲೆಂದು. ನೋಡಪ್ಪ, ನೀನು ಹೀಗೆ ಅಸಭ್ಯವಾಗಿ ಮಾತಾಡಿದ್ರೆ ನಿನ್ನ ಬಾಯಲ್ಲಿ ಹುಳ ಸುರಿಯುತ್ತೆ. ಇಂಥ ಹೀನ ಬುದ್ಧಿ ಬೇಡ, ನೀನು ಹಾಳಾಗಬೇಡ. ಈ ರಾಣಿ ಅನ್ನೋಕ್ಕಿಂತ ರಾಯನಂಗನೆ ಅಂತಾಳೆ. ಕುಮಾರವ್ಯಾಸ ನೋಡಿ ಎಂಥ ಪದ ಉಪಯೋಗಿಸ್ತಾನೆ. ರಾಯನಂಗನೆ ಕಳುಹೆ ಬಂದೆನು, ಮಹಾರಾಣಿ ಕಳಿಸಿದ್ರಿಂದ ಬಂದೆ. ಯಾತಕ್ಕೆ ಬಂದೆ? ಮಧುವ ತರಲೆಂದು, ಮಧು ತರಬೇಕು ಅಂತ ಹೇಳಿದ್ರಿಂದ ನಿನ್ನ ಮನೆಗೆ ಬಂದೆ ಅಷ್ಟೇ. ಆದರೆ ನಿನಗೇನಾದ್ರು ಸಾಯಬೇಕು ಅಂತ ಆಸೆ ಇದ್ದರೆ ಈ ಶೂಲ ನಿನ್ನ ಬಾಯಿ ತೆಕ್ಕೊಂಡು ನಿನಗಾಗಿ ಕಾಯ್ತಾ ಇದ್ದೆ ಶೂಲ, ಅದಕ್ಕೆ ಹಾಯಿ ಅಂತಾಳೆ. ಹಾಯಿ ಅಂದರೆ ಅದ್ರೊಳಕ್ಕೆ ಹೋಗು ಅಂತ, ಶೂಲಕ್ಕೆ ಹೋಗು, ಸಿಕ್ಕಾಕೋ, ಅಲ್ಲಿ ಸಾಯಿ ನೀನು, ಅದೇ ನಿನಗೆ ಸರಿಯಾದ ಒಂದು ಟ್ರೀಟ್ಮೆಂಟು ಅಂತ ಹೇಳ್ತಾಳೆ. ಆಗ ಆ ಕೀಚಕ ಅವನಿನ ಸಾಮಾನ್ಯದವನ, ಅಂತಹ ದುಷ್ಟಬುದ್ಧಿ ಅವನು ಹೇಳ್ತಾನೆ, ಅಯ್ಯೋ ನಿನ್ನ ಬೈಗುಳ ನನ್ನ ನೋಯಿಸುತ್ತೆ, ಎಂದಿಗೂ ಆಗೋಲ್ಲ. ನಿನ್ನ ಬೈಗಳು ನೋಯಿಸುವವೇ ತನ್ನ ನೆನುತ ತುಳುಕಿದನು ಸತಿಯ. ಹೋಗಿ ಅವಳನ್ನ ಹಿಡ್ಕೊಂಬಿಟ್ನಂತೆ ಕೀಚಕ. ಏನಂತ? ನಿನ್ನ ಬೈಗಳನ್ನು ಏನು ಮಾಡಲ್ಲ ಅಂತ ಹಿಡ್ಕೊಂಡ. ಮುಂದೇನಾಗುತ್ತೆ ನೋಡೋಣ. ಕರವನೊಡೆ ಮುರುಚಿದಳು ಬಟ್ಟಲ ದೊರೆಯೊಳಿಡಾಡಿದಳು ಸತಿ ಮೊಗದಿರುಹಿ ಬಾಗಿಲದಾಂಟಿ ಭಯದಲ್ಲಿ ನಡುಗಿ ಡೆಂಡಣಿಸಿ ತರಳೆ ಹಾಯ್ದಳು ಮೊಲೆಯ ಜಗನದ ಬರದಿ ಬಡನಡು ಮುರಿಯದಿಹುದೇ ವರಸಭಾಗ್ಯತೆಗೆನಲು ರಭಸದಳೋಡಿದಳು ಸಭೆಗೆ ವರಸಭಾಗ್ಯತೆಗೆನಲು ರಭಸದಳೋಡಿದಳು ಸಭೆಗೆ. ಈಗ ಕೀಚಕ ಅವಳನ್ನು ಹಿಡ್ಕೊಂಬಿಟ್ಟ. ನಿನ್ನ ಬೈಗಳು ನನ್ನೇನು ಮಾಡಲ್ಲ ಅಂತ ಹೇಳಿ ಹಿಡ್ಕೊಂಬಿಟ್ನಲ್ಲ. ಆ ತಕ್ಷಣ ದ್ರೌಪದಿ ಏನು ಮಾಡಿದ್ಲು, ಆ ಕೀಚಕನ ಕೈಯನ್ನು ತಿರ್ಚಿಬಿಟ್ಲು. ತಾನು ತಂದಿದ್ಲಲ್ಲ ಮಧುಪಾತ್ರೆ, ಅದನ್ನು ನೆಲಕ್ಕೆಸ್ದುಬಿಟ್ಲಂತೆ. ನೆಲಕ್ಕೆಸ್ದು ಮುಖ ತಿರ್ಸ್ಕೊಂಡು ಬಾಗಿಲು ದಾಟಿ ಭಯದಿಂದ ನಡುಗ್ತಾ ಹೋದ್ಲಂತೆ. ಹೇಗೆ?
ಬಾಗಿಲ ದಾಂಟಿ ಭಯದಲ್ಲಿ ನಡುಗಿ ಡೆಂಡಣಿಸಿ ಅಂದರೆ ವ್ಯಾಕುಲಗೊಂಡ್ಲು ಅವಳು. ಏನಪ್ಪ ಹೀಗಾಗೋಯ್ತು, ಇವನು ಹೀಗೆ ಮಾಡ್ತಿದ್ದಾನೆ ಅಂತ ಯೋಚನೆ ಮಾಡ್ತಾಯಿದ್ಲು. ನಡುಗಿ ಡೆಂಡಣಿಸಿ ಅಲ್ಲಿಂದ ಹೋದಾಗ ಅವಳ ದೇಹದ ತೂಕಕ್ಕೆ ಸೊಂಟ ಸಣ್ಣದು, ದೇಹ ಬೇರೆ ಭಾಗ ಚೆನ್ನಾಗಿತ್ತು, ದಪ್ಪನಾಗಿತ್ತು. ಅದನ್ನು ನೋಡಿಕೊಂಡು ಅವಳು ಅದಕ್ಕೆ ಮುರಿದೇ ಇದ್ದಿದ್ದೆ ಪುಣ್ಯ ಅಂತಾನೆ ಕುಮಾರವ್ಯಾಸ. ಜಘನದ ಭರದಿ ಬಡ ನಡು ಮುರಿಯದಿಹುದೇ ಅಂದರೆ ಅವಳ ದೇಹದ ಭಾರಕ್ಕೆ ನಡು ಮಾತ್ರ ಸಿಕ್ಕದಿತ್ತಲ್ಲ, ಅದು ಮುರಿದೇ ಇದ್ದಿದ್ದೇ ಆಶ್ಚರ್ಯ. ಸಭಾಗ್ಯತೆ ಎನ್ನಲು ರಭಸದೊಳೋಡಿದಳು ಸಭೆಗೆ ಅವಳು. ಅಷ್ಟೆಲ್ಲ ಆದರೂ ಕೂಡ ನಡುಗಿದ್ಲು. ವ್ಯಾಕುಲದಿಂದ ರಭಸದಾಗಿ ಅಂದರೆ ತುಂಬ ವೇಗವಾಗಿ ಓಡಲಂತೆ. ಯಾವ ಕಡೆಗೆ? ಸಭೆ ಕಡೆಗೆ ಹೋದ್ಲಂತೆ. ಆ ಸೈರಂಧ್ರಿ ರಭಸವಾಗಿ ವಿರಾಟ್ ರಾಜನ ರಾಜಸಭೆಗೆ ಬಳಿಗೆ ಓಡೋದ್ಲಂತೆ. ಮುಂದೇನಾಗುತ್ತೆ ನೋಡೋಣ.